ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಯಂತ್ರವು ತೋರಿಸ್ತಾ ಇದ್ದೀನಿ. ಈ ಯಂತ್ರ ಏನು ಕೆಲಸ ಮಾಡುತ್ತಪ್ಪ ಅಂದರೆ, ಭೂತವಾಗಲಿ, ಪಿಶಾಚಿ ಆಗಲಿ, ಪೀಡೆಗಳಾಗಲಿ ಏನೋ ಮೈಯಲ್ಲಿದ್ದಲ್ಲಿ ಹೋಗ್ತಾ ಇಲ್ಲಪ್ಪ ಹೊಟ್ಟೆ ಮೈ ಬಿಟ್ಟು ಅಂತಂದರೆ ಬಿಡುಗಡೆಯ ಹೊಂದುವಂಥ ಯಂತ್ರ. ಈ ಯಂತ್ರವು ಪೀಡೆ, ಪಿಶಾಚಿ, ಭೂತ, ಡಾಕಿನಿ, ಶಾಕಿನಿ, ಬೇತಾಳ, ಬ್ರಹ್ಮರಾಕ್ಷಸ ಇತ್ಯಾದಿ ಶಕ್ತಿಗಳನ್ನು ಬಿಡುಗಡೆ ಮಾಡುವಂಥ ಇದೊಂದು ಅತ್ಯಂತ ಶಕ್ತಿಶಾಲಿ ಆದಂಥ ಯಂತ್ರ. ಈ ಯಂತ್ರವು ಶುಕ್ರವಾರ ಆಗಲಿ, ಮಂಗಳವಾರ ಆಗಲಿ ಅದೇ ದಿನವೇ ಕಸ್ತೂರಿ ಗೂರಾಂಜನ ಕೇಸರಿನಿಂದ ಮಿಶ್ರಿತ ಮಾಡಿಕೊಂಡು ಗಂಧವನ್ನು ರೆಡಿ ಮಾಡಿ ಭುಜಪತ್ರಿಯಲ್ಲಿ ಏಕಾಗ್ರತೆಯಾಗಿ ಕುಳಿತುಕೊಂಡು ಅರಶಿನ, ಕುಂಕುಮ, ಹೂವು, ಊದುಬತ್ತಿ, ಒಂದು ಸುಗಂಧವಾದಂಥ 5 ಊದುಬತ್ತಿಗಳನ್ನು ಇಟ್ಟುಕೊಂಡು ಈ ಯಂತ್ರವನ್ನು ಬರೆಯೋದಕ್ಕೆ ಚಾಲೂ ಮಾಡಬೇಕು. ಈ ಯಂತ್ರ ಬರೆದ ನಂತರ ತಾವು ತಮ್ಮ ಪೂಜಾ ಕೊಠಡಿಯಲ್ಲಿ ಕುಳಿತುಕೊಂಡು ಈ ಯಂತ್ರ ಬರೆದ ನಂತರ ಇದಕ್ಕೊಂದು ಮಂತ್ರವಿದೆ. ಓಂ ನಮೋ ಭಗವತಿ ರುದ್ರ ಚಂಡಿ ಚಾಮುಂಡಿ ಸಕಲ ಭೂತ ಪ್ರೇತ ನಿವಾರಣ. ಓಂ ಕ್ಷಂ ಕ್ಷಂ ಲಂ ಲಂ ರೀಂ ರೀಂ ಪಟ್ ಸ್ವಾಹ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮಂತ್ರ, ಗಮನವಿಟ್ಟು ಕೇಳಿ. ಓಂ ನಮೋ ಭಗವತಿ ರುದ್ರ ಚಾಮುಂಡಿ ಸಕಲ ಭೂತ ಪ್ರೇತ ನಿವಾರಣ. ಓಂ ಕ್ಷಂ ಕ್ಷಂ ಲಂ ಲಂ ರೀಂ ರೀಂ ಪಟ್ ಸ್ವಾಹ. ಈ ಮಂತ್ರದಿಂದ 108 ಬಾರಿ ಅಭಿಮಂತ್ರಿಸಿ 108 ಬಾರಿ ಅಭಿಮಂತ್ರಿಸಿ ಯಾರಿಗೆ ಸಮಸ್ಯೆಯಿಂದ ಭಾಳ ನೋವು ಬರುತ್ತಿದ್ದಾರೋ ಅವರಿಗೆ ತಾಮ್ರದ ತೈತೆ ಆಗಲಿ ಇಲ್ಲ ಬೆಳ್ಳಿಯ ತಾಯ್ತದಲ್ಲಾಗಲಿ ಇದನ್ನು ಅದರೊಳಗೆ ಭದ್ರಪಡಿಸಿ ಅವರ ಕೊರಳಲ್ಲಿ ಕಟ್ಟಿದರೆ ಅವರು ಆ ಬಾಧೆಯಿಂದ, ಆ ತೊಂದರೆಯಿಂದ ನಿವಾರಣೆ ಆಗುತ್ತದೆ. ಈ ಯಂತ್ರದ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಬೇಕಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತೊಂದರೆ ಇದ್ದಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.